ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಗಣರಾಜ್ಯೋತ್ಸವ ನಿಮಿತ್ತ ಬೆಳಗಾವಿ ಮತ್ತು ಚಿಕ್ಕಮಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಪ್ರದರ್ಶನದಲ್ಲಿ ದೇಶ ವಿದೇಶಗಳ 10 ಬಗೆಯ ತಳಿಗಳು ಮನ ಸೆಳೆದಿವೆ. ಬನ್ನಿ ಹೂಗಳ ಲೋಕ ಹೇಗಿದೆ ಅಂತ ನೋಡಿ ಬರೋಣ. ಕುಂದಾನಗರಿ ಬೆಳಗಾವಿಯಲ್ಲಿನ ಹೂನಗೆ ಇದು. ಗಣರಾಜ್ಯೋತ್ಸವ ನಿಮಿತ್ತ ಹ್ಯೂಮ್ ಪಾರ್ಕ್ನಲ್ಲಿ 54ನೇ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ತೋಟಗಾರಿಕಾ ಇಲಾಖೆ ಹಮ್ಮಿಕೊಂಡಿರುವ ಈ ಪ್ರದರ್ಶನದಲ್ಲಿ ದೇಶ ವಿದೇಶದ ಹೂಗಳು ಜನರನ್ನ ಸೆಳೀತಾ ಇವೆ. We get to see so many types of flowers at one place only. We come to know new types of vegetables, the size and the beautiful colors. फ्लावर का ये जो बना है ना डायनासोर और आगे का वो ग्लोब वो बहुत अच्छा बना है. वेजिटेबल्स हर साल की तरह है और ये क्या भूमि ताई बनाए ये भी अच्छे बनाई है. ಉತ್ಸವದಲ್ಲಿ ವಿವಿಧ ಬಗೆಯ ಕೃಷಿ ಬಗ್ಗೆ ಕೂಡ ಮಾಹಿತಿ ನೀಡಲಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಕೂಡ ತೋಟಗಾರಿಕಾ ಇಲಾಖೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದೆ. ಉತ್ಸವದಲ್ಲಿ ಬಣ್ಣ ಬಣ್ಣದ ಹೂವು, ಹಣ್ಣು, ತರಕಾರಿಗಳು ಮನಸೂರೆಗೊಳ್ತಿವೆ. ಕಲ್ಲಂಗಡಿ ಹಣ್ಣಿನಲ್ಲಿ ಮೂಡಿರುವ ಕಲಾಕೃತಿಗಳು ಜನರನ್ನ ಸೆಳೀತಾ ಇವೆ. ರಂಗೋಲಿಯಲ್ಲಿ ಮೂಡಿಬಂದಿರುವ ಸಾಹಿತಿ ಭೈರಪ್ಪ, ಕಂಬಾರರು ಹಾಗೂ ವೀರ ಸನ್ಯಾಸಿ ವಿವೇಕಾನಂದರ ಚಿತ್ರಗಳು ಮುತ್ತಿಕ್ಕುವಂತಿವೆ. ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಸಂಜೆ ಟೈಮ್ ಒಂದು ಸ್ವಲ್ಪ ಹಿಂಗೆ ವಾಕಂಗ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಹೆಂಗಸರು ಮನೇಲಿ ಕೂತ್ ಬೋರ್ ಆಗಿ ಹೋಗಿರ್ತಾರೆ, ಅವರೆಲ್ಲ ಮನೆಯಲ್ಲಿಂದ ಒಂಚೂರು ಫ್ರೀಯಾಗಿ ಬಂದು ನೋಡ್ಬೋದು. ಮಕ್ಕಳೆಲ್ಲ ಕಳಸ ಮಾಡಿದ್ದಾರೆ, ವೀಣೆ ಇದೆ, ಅಲ್ಲಿ ಇದು ಯೇಸು ಕ್ರಿಸ್ತಂದು ಶಿಲ್ಬೆ ಮಾಡಿದ್ದಾರೆ, ಎಲ್ಲ ಫುಲ್ ರೋಸಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನು 3 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನವಿರುತ್ತೆ. ಒತ್ತಡದ ಬದುಕಿನಲ್ಲಿ ಇರೋರು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬಹುದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.